ಕಾಡು ಉಳಿಸಿ ನಾಡು ಬೆಳೆಸಿ ನಮ್ಮ ಉಸಿರಿಗಾಗಿ ಪರಿಸರ. ಪ್ರತಿಯೊಬ್ಬರು ಒಂದೊಂದು ಗಿಡವನ್ನು ನೆಡುವ ಮೂಲಕ ಪರಿಸರ ರಕ್ಷಣೆ ಮಾಡೋಣ ಅಂತ ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ RM ಢಾಂಗೆ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಂದ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ರಾಜ್ಯದ ಹೆಸರಾಂತ ಶಿಕ್ಷಣ ಸಂಸ್ಥೆಯಾದ ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಪರಿಸರ ದಿನಾಚರಣೆ ಪ್ರಯುಕ್ತವಾಗಿ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಪರಿಸರ ಜಾಗೃತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಒಂದು ಮರ 10 ಜೀವಗಳ ಸಮ. ಒಂದು ಮರ ಕಡಿದ್ರೆ 10 ಜೀವಗಳ ಬಲಿ ಪಡೆದಂತಾಗುತ್ತೆ. ಗಿಡ ಮರಗಳನ್ನು ಬೆಳೆಸಿ ಉಳಿಸುವುದರಿಂದ ಉಷ್ಣತೆಯ ಪ್ರಮಾಣ ಕಡಿಮೆಯಾಗುವುದು, ಮಳೆ ಪ್ರಮಾಣ ಹೆಚ್ಚಾಗುವುದು ಮತ್ತು ಮನುಷ್ಯನ ಆರೋಗ್ಯ ಸುಧಾರಿಸಬಹುದು. ಸ್ವಚ್ಛ ಪರಿಸರ ಸುಂದರ ಜೀವನಕ್ಕೆ ಇನ್ನೊಂದು ಪದ ನೀರು. ಕಾಡು ಉಳಿಸಿ ನಾಡು ಬೆಳೆಸಿ ಅರಣ್ಯ ನಾಶ ನಮ್ಮೆಲ್ಲರ ವಿನಾಶ. ಹಸಿರೇ ಉಸಿರು ಇವುಗಳನ್ನು ಪಾಲಿಸುವುದರ ಜೊತೆಗೆ ಪ್ರತಿಯೊಬ್ಬರು ಪರಿಸರವನ್ನು ರಕ್ಷಿಸಬೇಕು ಅಂತ ಜಾಗೃತಿ ಹಾಗೂ ಬಸವೇಶ್ವರಿಗೂ ಮನದಲ್ಲಿ ನೆನೆಸುತ್ತಾ ನಮ್ಮ ಅಥಣಿಯ ರಾಯಲ್ ಶಿಕ್ಷಣ ಸಂಸ್ಥೆಯ ಮುದ್ದು ವಿದ್ಯಾರ್ಥಿಗಳು ಪರಿಸರ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಹೋದ ಸಲ ನಾವು ಸಂಚಾರಿ ನಿಗಮವನ್ನು ಅಪಘಾತಗಳು ಹೆಚ್ಚಾಗುವುದರಿಂದ ಕಾರಣದಿಂದ ನಾವು ಸಂಚಾರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದೇ ಥರ ಈ ವರ್ಷ ಮಳೆ ಇಲ್ಲದ ಕಾರಣ ಬೆಳೆಗಳು ಹಾಗೂ ಗಿಡಗಳು ಮರಗಳು ನಾಶವಾಗುತ್ತದೆ. ಅದಕ್ಕಾಗಿ ನಾವು ಈ ಪರಿಷ್ಕಾರವನ್ನು ಹಮ್ಮಿಕೊಂಡಿದ್ದೇವೆ. ಬರುವ ದಿನಮಾನದಲ್ಲಿ ನಮ್ಮ ಅಥಣಿ ಹೇಗಾಗಬೇಕಂದ್ರೆ ನಮ್ಮ ಕೊಡಗು ಮಡಿಕೇರಿ ಆ ಥರ ನಮ್ಮ ಅಥಣಿಯನ್ನು ಗಿಡಗಳನ್ನು ನೆಟ್ಟಿ ಒಳ್ಳೆಯ ಬೆಳೆಸಿ ನಮ್ಮ ಕೊಡಗು ಹಾಗೂ ಮಡಿಕೇರಿ ಆಗಿಂತ ಆಗಲಿ ಅಂತ ನಮ್ಮ ಅಥಣಿಯ ಸಮಸ್ತ ನಾಗರಿಕರಿಗೆ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ನಮ್ಮ ಶಾಲೆಯ ವತಿಯಿಂದ ಮುದ್ದು ವಿದ್ಯಾರ್ಥಿಗಳಿಂದ ಹಾಗೂ ನಾವು ಗಿಡ ಮರಗಳನ್ನು ಕೊಟ್ಟಿರ್ತೇವೆ. ದಯಮಾಡಿ ಅಥಣಿಯ ಸಾರ್ವ ವಿನಂತಿ ಏನೆಂದರೆ ಗಿಡ ಮರಗಳನ್ನು ಕಡಿಬೇಡ್ರಿ. ಗಿಡಗಳನ್ನು ನೀರು ಹಾಕಿ ಬೆಳೆಸಿ, ಒಳ್ಳೆಯ ಗಿಡಗಳನ್ನು ಬೆಳೆಸಿ. ಹಾಗೂ ನಾವು ನಮ್ಮ ಶಾಲೆಯ ರಾಜ್ಯ ಶಿಕ್ಷಣ ವತಿಯಿಂದ ನಾವು ಗಿಡ ಮರಗಳನ್ನು ಪ್ರತಿಯೊಬ್ಬರ ಸಾರ್ವಜನಿಕರಿಗೆ ಕೊಟ್ಟು ಪರಿಸರವನ್ನು ಉಳಿಸಿ, ರಾಷ್ಟ್ರ ಉಳಿಸಿ, ಉಸಿರು ಉಳಿಸಿ ಅಂತ ನಮ್ಮಲ್ಲಿ ಎಲ್ಲ ಅಥಣಿ ಸಾರ್ವಜನಿಕರಿಗೆ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆ ಮಾರ್ಗದರ್ಶಕರಾದ ಮಹಮ್ಮದ್ ಜಹಾಂಗೀರ್ ಮಾತನಾಡಿ, ರಾಯಲ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ರಫೀಕಾ ಢಾಂಗೆ ಅವರು ವಿದ್ಯಾರ್ಥಿಗಳ ಮೂಲಕ ರಸ್ತೆ ಸುರಕ್ಷತೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂಥ ನಾನಾ ಜಾಗೃತಿ ಕಾರ್ಯಕ್ರಮಗಳ ಜೊತೆಗೆ ಪರಿಸರ ದಿನಾಚರಣೆ ಪ್ರಯುಕ್ತವಾಗಿ ಪರಿಸರ ದಿನಾಚರಣೆಯ ಒಂದೇ ದಿನಕ್ಕೆ ಸೀಮಿತವಾಗದಂತೆ ಹಲವು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಪ್ರತಿ ವರ್ಷವೂ ಪರಿಸರ ದಿನಾಚರಣೆ ಆಗಿರಬೇಕು ಎಂಬ ಉದ್ದೇಶದಿಂದ ಜನರಲ್ಲಿ ಪರಿಸರ ಜಾಗೃತಿ ಮೂಡಿಸುವುದರ ಜೊತೆಗೆ ತಮ್ಮ ಸ್ವಂತ ಖರ್ಚಿನಿಂದ ಉಚಿತವಾಗಿ ಪ್ರತಿಯೊಬ್ಬರಿಗೂ ಸಸಿ ನೀಡುವ ಕಾರ್ಯಕ್ರಮವನ್ನು ಅಧ್ಯಕ್ಷ RM ಢಾಂಗೆ ಅವರು ಹಮ್ಮಿಕೊಂಡಿದ್ದು, ಎಲ್ಲರೂ ಪರಿಸರ ಉಳಿಸಿ ಬೆಳೆಸುವಲ್ಲಿ ಜಾಗೃತಿ ವಹಿಸಬೇಕು ಅಂತ ಮನವಿ ಮಾಡಿಕೊಂಡರು. ಸಂಸ್ಥೆಯ ಶಾಲೆ ವತಿಯಿಂದ ಪರಿಸರದ ಬಗ್ಗೆ ನಾವು ಇವತ್ತು ನಮ್ಮ ವಿದ್ಯಾರ್ಥಿಗಳು ನಾಟಕ ಮತ್ತು ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಿದರು. ಅದರ ಉದ್ದೇಶ ಏನಂತಂದರೆ, ನಾವು ಪರಿಸರವನ್ನು ಉಳಿಸಬೇಕು ಅಂದರೆ ಗಿಡಗಳನ್ನು ನಾವು ಉಳಿಸಬೇಕು, ಜೊತೆಗೆ ಗಿಡಗಳನ್ನು ಬೆಳೆಸಬೇಕು. ಏಕೆಂದರೆ ಇವತ್ತು ಗಿಡಗಳು ಭಾಳಷ್ಟು ಗಿಡಗಳು ಇವತ್ತು ಮಾನವ ಜೀವಿ ಇವತ್ತು ನಾವು ಕಡಿತಾ ಇದ್ದೇವೆ ಅಥವಾ ನಾಶ ಮಾಡ್ತಾ ಇದ್ದೇವೆ. ಅದರಿಂದ ಇವತ್ತು ಕಾಡುಗಳಿಂದ ಪ್ರಾಣಿಗಳು ಕೂಡ ಇಲ್ಲಿ ನಾಡಿಗೆ ಬರ್ತಾ ಇದ್ದೇವೆ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಮಾನವ, ಅಂದರೆ ನಾವೆಲ್ಲರೂ. ಹಾಗಾಗಿ ಅವರ ರಕ್ಷಣೆ ಮತ್ತು ನಮ್ಮ ರಕ್ಷಣೆ ಎರಡೂ ಮಾಡಬೇಕಾದ್ರೆ ನಾವು ಇವತ್ತು ಗಿಡಗಳನ್ನು ಉಳಿಸಬೇಕು, ಜೊತೆಗೆ ಅದನ್ನು ಬೆಳೆಸಬೇಕು. ಆ ಒಂದು ಪರಿಜ್ಞಾನ ಬರಬೇಕೆಂಬ ಒಂದು ಉದ್ದೇಶದಿಂದ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಮೂಲ ಕಾರಣ ನಮ್ಮ ಅಧ್ಯಕ್ಷರು, ಜೊತೆಗೆ ನಮ್ಮ ಪಾಲಕರು ಮತ್ತು ನಮ್ಮ ಶಿಕ್ಷಕರು. ಹಾಗಾಗಿ ನಾವೆಲ್ಲರೂ ಗಿಡಗಳನ್ನು ಕಡಿಯೋದನ್ನು ಕಡಿಮೆ ಮಾಡಿ ಅದನ್ನು ಬೆಳೆಸುವ ಒಂದು ಕಾರ್ಯವನ್ನು ಮಾಡಿ ನಮ್ಮ ಪರಿಸರವನ್ನು ರಕ್ಷಣೆಯನ್ನು ಮಾಡೋಣ ಅಂಥೇಳಿ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ AH ಮುಲ್ಲಾ ಮಾತನಾಡಿ, ಕಾಡು ಉಳಿಸಿ ನಾಡು ಬೆಳೆಸಿ ಸ್ವಚ್ಛ ಮತ್ತು ಸುಂದರ ಪರಿಸರ ಉಳಿಸಿ. ಈ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ RM ಢಾಂಗೆ ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳ ಮೂಲಕ ಬೀದಿ ನಾಟಕ ಪ್ರದರ್ಶಿಸಿ ಪರಿಸರ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯ ನಿಜಕ್ಕೂ ಹೆಮ್ಮೆಯ ವಿಚಾರ. ನಮ್ಮ ಶಿಕ್ಷಣ ಸಂಸ್ಥೆಯಿಂದ ನಡೀತಾ ಇರೋದು ನಿಜಕ್ಕೂ ಖುಷಿ ಕೊಡುತ್ತೆ. ಇದಕ್ಕಿಂತ ಮುಂಚೆ ರಸ್ತೆ ಅಪಘಾತ ತಡೆ ನಿಯಮಗಳ ಜಾಗೃತಿ ಜಾಥಾ ಕೂಡ ನಡೆಸಲಾಯಿತು. ಪ್ರತಿ ನಾಗರಿಕರು ತಮ್ಮ ಮಕ್ಕಳಂತೆ ತಿಳಿದು ಗಿಡ ಮರಗಳನ್ನು ಪಾಲನೆ ಪೋಷಣೆ ಮಾಡಿದಾಗ ಮಾತ್ರ ನಾಡು ಉಳಿಯಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಜನರು ಪರಿಸರ ಕಾಪಾಡುವ ನಿಟ್ಟಿನಲ್ಲಿ ಜಾಗೃತರಾಗಬೇಕು ಅಂತ ಕರೆ ಕೊಟ್ಟರು. ಈ ರಸ್ತೆ ಸಂಚಾರ ನಿಯಮಗಳ ಬಗ್ಗೆ ನಮ್ಮ ಸಂಸ್ಥೆಯಿಂದ
ಸಾರ್ವಜನಿಕರಲ್ಲಿ ಸಾಕಷ್ಟು ಅವೇರ್ನೆಸ್ಸನ್ನು ಈಗಾಗಲೇ ಮಾಡಿದ್ವಿ. ಜೊತೆಗೆ ಈ ಸಾರಿ ಈ ಪರಿಸರದ ಬಗ್ಗೆ ಹಸಿರೇ ಉಸಿರು ಅನ್ನೋ ಹಾಗೆ ಈ ಪರಿಸರ ಕುರಿತು ಒಂದು ಕಿರು ನಾಟಕ ನಮ್ಮ ವಿದ್ಯಾರ್ಥಿಗಳಿಂದ ಮಾಡಿ ಈ ಎಲ್ಲ ಸಾರ್ವಜನಿಕರಲ್ಲಿ ಈ ಪರಿಸರ ಪ್ರೇಮ ಬೆಳೆಸುವಲ್ಲಿ ನಾವು ನಮ್ಮ ಪಾತ್ರವನ್ನು ನಿಭಾಯಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಇವತ್ತು ಸಾಕಷ್ಟು ಸಸಿಗಳನ್ನು ಉಚಿತವಾಗಿ ವಿತರಿಸಿ ಅಧ್ಯಕ್ಷರ ಮಾರ್ಗದರ್ಶನ ಮುಖಾಂತರ ಎಲ್ಲ ಒಂದು ನಾಡು ಹಸಿರಾಗಲಿ, ನಮ್ಮ ಅಥಣಿ ಇದು ಒಂದು ಕೊಡಗು ರೀತಿ ಒಂದು ಆಗಲಿ ಅಂತೇಳಿ ನಮ್ಮೆಲ್ಲರ ಆಶಯ ಇದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರವೂ ಬೇಕು. ಈಗೊಂದು ಮರ ಅನ್ನುವ ರೀತಿ ಈ ಮೊದಲು ಇತ್ತು, ಆದರೆ ಈಗ ವ್ಯಕ್ತಿಗೊಂದು ಮರ ಆಗಬೇಕು. ಈ ರೀತಿ ನಾವು ಗಿಡಗಳನ್ನು ಪ್ರತಿಯೊಂದು ಮರವನ್ನು ನಾವು ಬೆಳೆಸಿದ್ದೇ ಆದಲ್ಲಿ ನೀವು ನೋಡಿರ್ಬೋದು, ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ನಾವು ಎಷ್ಟೊಂದು ಸಮಸ್ಯೆಗಳನ್ನು ಅನುಭವಿಸಿದ್ವು. ಏನಪ್ಪ ಕಾರಣ? ಇದಕ್ಕೆ ಆಕ್ಸಿಜನ್ ಸಿಗಲಿಲ್ಲ ನಮಗೆ. ಯಾಕಪ್ಪ ಅಂದ್ರೆ ಕಾರಣ ನಾವೆಲ್ಲರೂ ಆಧುನಿಕತೆಗೆ ಬೆನ್ನತ್ತಿ ಇರ್ತಕ್ಕಂಥ ಗಿಡಗಳನ್ನು ಕಡಿದು ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾಯಿದ್ವಿ. ಮನೆಯಲ್ಲಿ ಐಷಾರಾಮಿ ಕುರ್ಚಿಗಳನ್ನು ತಯಾರು ಮಾಡ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾಯಿದ್ವಿ. ನಿಜವಾಗ್ಲೂ ನಾವು ಉಸಿರಾಡಬೇಕಾದ್ರೆ ಗಿಡಗಳು ಬಹಳಷ್ಟು ಮಹತ್ವದಿದೆ. ಗಿಡಗಳನ್ನು ನೆಡೋದ್ರ ಮುಖಾಂತರ ಈ ಮೋಡಗಳು ಆಕರ್ಷಿತವಾಗಿ ಮಳೆ ಕೂಡ ಆಗಲಿಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ. ಆ ನಿಟ್ಟಿನೊಳಗೆ ನಾವು ಇವತ್ತು ಗಿಡವನ್ನು ಒಂದು ಸಾರ್ವಜನಿಕರಲ್ಲಿ ಗಿಡಗಳನ್ನು ವಿತರಿಸುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ವಿ. ಈ ಸಂದರ್ಭ ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಆರ್ ಎಂ ಡಾಂಗೆ, ಮಾರ್ಗದರ್ಶಕರಾದ ಮೊಹಮ್ಮದ್ ಜಂಗೀರ್, ಆಡಳಿತಾಧಿಕಾರಿಗಳಾದ ಎಚ್ ಮುಲ್ಲಾ, ರಿಹಾನ್ ಡಾಂಗೆ, ಹೈಸ್ಕೂಲ್ ವಿಭಾಗದ ಮುಖ್ಯ ಗುರುಗಳಾದ ಸುರೇಶ್ ಬರ್ಲಿ, ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಮಾತೆಯರಾದ ಶ್ರೀಮತಿ ಆಸಿಯಾ ಪಟೇಲ್ ಹಾಗೂ ರಾಯಲ್ ಶಿಕ್ಷಣ ಸಂಸ್ಥೆ ಸಿಬ್ಬಂದಿ ಶ್ರೀಮತಿ ಸಂಜೀವಿನಿ ಮಾಳಿ, ಅಜಿತ್ ದೇವಕರ, ಸಂಜಯ್ ಮಮದಾಪುರ, ಐಶ್ವರ್ಯ ಕಾಗಲೆ, ಶಿಲ್ಪ ಯಲ್ಲಟ್ಟಿ, ನಿಯಾಜ್ ಮುಲ್ಲಾ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗ, ಪಾಲಕರು ಅನೇಕರು ಉಪಸ್ಥಿತರಿದ್ದರು.